ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಯಜಮಾನ ಸೀರಿಯಲ್ನ ಎಪಿಸೋಡನ್ನು ನೋಡೋಣ. ಝಾನ್ಸಿ ಮತ್ತು ರಾಘವೇಂದ್ರರ ಮದುವೆ ಮಾಡಿಸಲು ರಾಮಾಚಾರಿಯನ್ನು ಪುರೋಹಿತರನ್ನಾಗಿ ಆಹ್ವಾನಿಸಲಾಗಿರುತ್ತದೆ. ತಾತ ರಾಮಾಚಾರಿ ಬರುವುದನ್ನು ಕಂಡು ಗೆಳೆಯನಾದ ವಕೀಲ್ ಸಾಬನಿಗೆ, ನಾನು ಹೇಳಿಲ್ವಾ ರಾಮಾಚಾರಿ ಸರಿಯಾದ ಟೈಮ್ಗೆ ಬರೋದು ಅಂತ. ಅದಕ್ಕೆ ವಕೀಲ್ ಸಾಬ್, ಸಮಯಕ್ಕೆ ಸರಿಯಾಗಿ ಬರೋನು ಸಮಯದ ಸಾಧಕ ಎಂದು ಹೇಳ್ತಾನೆ. ಇದನ್ನು ರಾಮಾಚಾರಿ, ಸಮಯದ ಸಾಧಕ ಅಂದರೆ ಬೇರೆಯೇ ಅರ್ಥ ಕೊಡುತ್ತೆ ಸರ್, ಅದರ ಬದಲಾಗಿ ಸಮಯದ ಸೇವಕ ಅಂತ ಹೇಳ್ಬೋದು. ಅದಕ್ಕೆ ವಕೀಲ್ ಸಾಬ್ ತಾತನಿಗೆ, ವಾವ್, ಮಂತ್ರ ಆಡೋ ಬಾಯಿಯಲ್ಲಿ ಈ ಮಾತು ಚೆನ್ನಾಗಿ ಆಡುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂದಾಗ ರಾಮಾಚಾರಿಯು, ಅಯ್ಯೋ ಸರ್, ಮಾತೇ ಜಗಳಕ್ಕೆ ಮೂಲ ಸರ್, ಆದರೆ ಎಲ್ಲಿ ಏನು ಮಾತನಾಡಬೇಕು ಅಂತ ಗೊತ್ತಿರೋನಿಗೆ ಜಗಳ ಇರೋದಿಲ್ಲ ಎಂದಾಗ ತಾತ ಯು ಆರ್ ರೈಟ್ ಎನ್ನುತ್ತಾರೆ. ಮತ್ತೆ ವಕೀಲ್ ಸಾಬ್ ರಾಮಾಚಾರಿಗೆ, ಮಾತನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋನು ಮೌನಕ್ಕೆ ಏನು ಅಂತೀಯಪ್ಪ ಎಂದು ಕೇಳ್ತಾರೆ. ಅದಕ್ಕೆ ರಾಮಾಚಾರಿ, ಸರ್, ಮೌನ ಅಂದರೆ ಸುಮ್ಮನಿರೋದಲ್ಲ, ಮಾತನಾಡೋಕ್ಕೆ ಏನೂ ಇಲ್ಲದೆ ಇರೋದು ಎಂದು ಹೇಳಿ ನನಗೆ ತಡ ಆಗ್ತಿದೆ, ಇನ್ನೂ ಸಿದ್ಧತೆ ಮಾಡ್ಕೋಬೇಕು ಎಂದು ಅಲ್ಲಿಂದ ಹೊರಡ್ತಾನೆ. ವಕೀಲ್ ಸಾಬ್ ತಾತನಿಗೆ, ಇವನ ಮಾತಿನಲ್ಲಿ ತೂಕವಿದೆ ಕಣಯ್ಯ ಎಂದಾಗ ತಾತ, ಮಾತಷ್ಟೇ ಅಲ್ಲ, ಇಡೋ ಮುಹೂರ್ತದಲ್ಲೂ ಅಷ್ಟೇ ತೂಕ ಇರುತ್ತೆ. ರಾಮಾಚಾರಿ ಮುಹೂರ್ತ ಇಟ್ಟು ಮದುವೆ ಮಾಡಿಸ್ದ ಅಂದರೆ ಆ ದಾಂಪತ್ಯ 100 ಕಾಲ ಬಾಳುತ್ತೆ. ದೂರ ಆಗಿದ್ದ ಇತಿಹಾಸನೇ ಇಲ್ಲಪ್ಪ. ನೋಡೋ ವಕೀಲ್ ಸಾಬ, ಬಲವಂತದ ಮದುವೆ ಆದರೂ ರಾಮಾಚಾರಿ ಮುಹೂರ್ತ ಇಟ್ಟು ತಾಳಿ ಕಟ್ಟಿಸ್ದ ಅಂದರೆ ಒಂದಾಗಿ ಸಂಸಾರ ಮಾಡಿರೋ ಎಷ್ಟೋ ಉದಾಹರಣೆಗಳಿವೆ. ಅಂಥ ಪವರ್ಫುಲ್ ಪುರೋಹಿತ ಅವನು ಎಂದು ಹೇಳಿದ್ದೇ ತಡ. ಇದನ್ನೆಲ್ಲ ಕೇಳಿಸಿಕೊಂಡು ಅಲ್ಲೇ ನಿಂತಿದ್ದ ರಾಯ್, ಮೇಡಮ್ ಅವರ ಅಸಿಸ್ಟೆಂಟ್, ಅಲ್ಲಿಂದ ಓಡುತ್ತಾ ರೆಡಿ ಆಗುತ್ತಿದ್ದ ಝಾನ್ಸಿ ಮೇಡಮ್ ಬಳಿ ಹೋಗಿ ನಡೆದಿದ್ದೆಲ್ಲವನ್ನ ಹೇಳಿಬಿಡ್ತಾನೆ. ಆ ರಾಘವೇಂದ್ರ 1 ತಿಂಗಳಲ್ಲಿ ಹೋಗೋ ಗಂಡು ಅಲ್ಲ, ಲೈಫ್ ಲಾಂಗ್ ನಿಮ್ಮ ಜೊತೆನೇ ಉಳಿಯೋ ಗಂಡ ಎಂದು ರಾಯ್ ಹೇಳಿದಾಗ ಝಾನ್ಸಿ, ಏನೇನೋ ಹೇಳಬೇಡ ರಾಯ್, ನಿನಗೆ ತಲೆ ಕೆಟ್ಟಿದೆ. ಇಲ್ಲ ಮೇಡಮ್, ಆ ರಾಮಾಚಾರಿ ಮುಹೂರ್ತ ಇಟ್ಟಾಗಿದೆ. ಈಗ ತಾನೇ ನಿಮ್ಮ ತಾತ ಹೇಳಿದ್ರು, ರಾಮಾಚಾರಿ ಇಟ್ಟ ಮದುವೆ 100 ಕಾಲ ಚೆನ್ನಾಗಿ ಇರುತ್ತಂತೆ. ಮೇಡಮ್, ಸುಮ್ಮನೆ ಯಾಕೆ ರಿಸ್ಕು, ಆ ಪುರೋಹಿತನನ್ನೇ ಚೇಂಜ್ ಮಾಡೋಣ ಎಂದು ರಾಯ್ ಹೇಳ್ತಾನೆ. ರಿಸ್ಕ್ ತಗೊಳ್ಳೋದು ನಾನು ರಾಯ್, ಯಾವ ಮಂತ್ರದಿಂದಲೂ ಮಾವಿನಕಾಯಿ ಉದುರೋದಿಲ್ಲ, ಸುಮ್ಮನೆ ಏನೇನೋ ಮಾತನಾಡಬೇಡ ಎಂದು ರಾಯ್ನನ್ನು ಅಲ್ಲಿಂದ ಕಳಿಸ್ತಾಳೆ. ರಾಘವೇಂದ್ರ ತರುಣನ್ನು ಕುರಿತು, ನೀನು ಮನೆಯೆಲ್ಲ ಚೆಕ್ ಮಾಡಿದ್ಯಾ? ಅಲ್ಲ, ಗುರುತು ಪರಿಚಯ ಇರೋರು ಯಾರೂ ಇಲ್ವಲ್ಲ? 30 ದಿನದ ಈ ಬಂಧ ಮುಗಿದ್ರೆ ಸಾಕು, ನನ್ನ ತಂಗಿ ಪಲ್ಲವಿಯ ಮದುವೆ ಆಗುತ್ತೆ, ನನ್ನ ಕುಟುಂಬ ನನಗೆ ಸಿಗುತ್ತೆ. ಅದಕ್ಕೆ ತರುಣ್, ಸದ್ಯ ಇಲ್ಲೇನು ಎಡವಟ್ಟು ಆಗದೇ ಇದ್ರೆ ಸಾಕು ಎಂದಾಗ ರಾಘವೇಂದ್ರ, ಎಡವಟ್ಟು ಆಗದೇ ಬಾರ್ದು, ನಾವಂತೂ ಮಾಡ್ಕೊಳ್ಳೇಬಾರ್ದು ಎಂದು ಹಸೆಮಣೆ ಕಡೆಗೆ ಹೋಗುತ್ತಿದ್ದ ಇಬ್ಬರನ್ನು ಕಂಡು ಝಾನ್ಸಿಯು, ಅತ್ತೆ ತುಳಸಿ, ಹೆಣ ಹೊರಕ್ಕಾದರೂ 4 ಜನ ಇರ್ತಾರೆ, ಆದರೆ ಇಲ್ಲಿ ಆಟಾಳಗೊಬ್ಬ ಮೋಟಾಳ್ಗೊಬ್ಬ ಅಂತ ಇಬ್ಬರೇ ಬಂದಿದ್ದಾರೆ, ಎಂಥ ಗಂಡು ಹುಡುಕಿದಿರೋ ಎಂದು ರಾಘವೇಂದ್ರ ನನ್ನ ಅಪಮಾನ ಮಾಡ್ತಾಳೆ. ಆಗ ತಾತ ಮತ್ತು ವಕೀಲ್ ಸಾಬ್ ರಾಘವೇಂದ್ರ ನಿಂತಲ್ಲಿಗೆ ತೆರಳಿ, ಯಾರ ಜೊತೆ ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಯಾರ ಜೊತೆಯಲ್ಲಿ ಯಾರು ಇದ್ದಾರೆ ಅನ್ನೋದು ಮುಖ್ಯ. ರಾಘು ನಮ್ಮವನು, ನಾವೆಲ್ಲರೂ ಗಂಡಿನ ಕಡೆಯವರೇ ಎಂದು ಹೇಳಿ ಸುತ್ತಲಿದ್ದವರನ್ನೆಲ್ಲ ಕರೆದಾಗ 10 ಜನ ಬಂದರು ಮತ್ತು ರಾಯ್ ಮದುವೆ ಗಂಡಿಗೆ ಕೊಡೆ ಎತ್ತಿ ಹಿಡಿದು ಛತ್ರದತ್ತ ನಡೆದರು. ಝಾನ್ಸಿ ಎಲ್ಲಿ ಎಂದು ಕೇಳಿದ ತಾತ, ಝಾನ್ಸಿ ಅಂದರೆ ಮದುವೆ ಹೆಣ್ಣು, ಬೇಸರದಿಂದ ಅಲ್ಲಿಗೆ ಬಂದಳು. ಆಗ ತಾತ, ಯಾಕಮ್ಮ, ಏನಾಯಿತು ಎಂದಾಗ, ಮದುವೆ ಮಂಟಪಕ್ಕೆ ಡಿಫ್ರೆಂಟಾಗಿ ಬರಬೇಕು ತಾತ ಎಂದು ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ವಿಸಿಲ್ ಹಾಕಿ ಅಲ್ಲಿಂದ ಛತ್ರದ ಕಡೆಗೆ ಡ್ಯಾನ್ಸ್ ಮಾಡುತ್ತಾ ಬಂದಳು. ಛತ್ರದಲ್ಲಿ ಬಂದು ಕುಳಿತಾಗ ಝಾನ್ಸಿ ರಾಮಾಚಾರಿಗೆ, ಸ್ವಲ್ಪ ಕ್ವಿಕ್ಕಾಗಿ ಮುಗಿಸಿ ಪುರೋಹಿತರೇ ಎಂದಾಗ ರಾಮಾಚಾರಿಯು, ಕ್ವಿಕ್ ಅಂದರೆ ತಕ್ಷಣ, ತ್ವರಿತ ಎಂದರ್ಥ. ಆದರೆ ತಕ್ಷಣಕ್ಕೆ ಒಂದು ಕೆಲಸ ಮಾಡಬೇಕು ಅಂದರೆ ಆತುರ ಅನ್ನೋದು ಬೇಡ ಅಂದರೂ ಬರುತ್ತೆ. ಆತುರವಾಗಿ ನೀರು ಕುಡಿದ್ರೆ ಹೊಟ್ಟೆ ಭಾರ ಆಗುತ್ತೆ, ಆತುರದಿಂದ ಊಟ ಮಾಡಿದರೆ ಊಟ ಅಜೀರ್ಣ ಆಗುತ್ತೆ, ಆತುರದಿಂದ ಗಾಡಿ ಓಡಿಸಿದರೆ ಆಕ್ಸಿಡೆಂಟೂ ಆಗುತ್ತೆ. ಆದರೆ ಈಗ ನೀವು ಇಬ್ಬರು ಸೇರಿ ಓಡಿಸೋಕೆ ಹೊರಟಿರೋದು ಬದುಕಿನ ಬಂಡಿನ, ಇಲ್ಲಿ ಆತುರ ಇರಬಾರ್ದು, ಅದು ದೈವಿಕ ವಿಚಾರ ಎಂದು ಹೇಳ್ತಾನೆ. ಈ ಮದುವೆ ಕೆಲಸದವಳಾಗಿ ಬಂದಿದ್ದ ಪಲ್ಲವಿ ರಾಘವೇಂದ್ರನ ತಂಗಿಯ ಗೆಳತಿ, ಇಲ್ಲಿ ನಡೀತಿರೋದು ನನ್ನ ಫ್ರೆಂಡ್ ಪಲ್ಲವಿ ಅವರ ಅಣ್ಣನ ಮದುವೆನಾ ಎಂದು ತಲೆ ಕೆಡಿಸ್ಕೊಂಡು ಫೋನ್ನ ಕೈಗೆ ಎತ್ತಿಕೊಂಡು ಕಾಲ್ ಮಾಡಲು ಮುಂದಾಗುವಷ್ಟರಲ್ಲಿ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ.